ಮನೆ ಅಥವಾ ಅಂಗಡಿಗಳು ಹಾಂಟೆಡ್ ಆಗಿರುತ್ತಾ ಅಥವಾ ಅಲ್ಲಿ ಭೂತ ಪ್ರೇತಗಳು ವಾಸವಾಗಿರುತ್ತವಾ? ಈ ರೀತಿಯಾದಂತಹ ಒಂದು ಕೇಸು ನೀವು ಇತ್ತೀಚೆಗಷ್ಟೇ ಅಟೆಂಡ್ ಮಾಡಿದ್ರಿ. ಓಡ್ ತೆಗಿಯಂಗೆ ಇಲ್ಲ. ಒಂದು ಇವತ್ತವರೆಗೂ ಒಬ್ರು ಬಂದಿಲ್ಲ. ಕೊನೆಗೆ ಹಿಂಗೆ ನಿಮ್ 3 ಜನಕ್ಕೂ ಈ ತರ ಪ್ರಾಬ್ಲಮ್ ಇದೆಯಮ್ಮ. ನಾನು ನಮ್ಮ ಮನೆಯವ್ರ ಜೊತೆಲಿ ಇರ್ಲಿಲ್ಲ. ಓಕೆ. ಅವ್ರು ನಮ್ ಇಬ್ರು ಹೆಣ್ಮಕ್ಳು ನಾವಿದ್ದಿದ್ದು ರಿಲೇಷನ್ ಅಲ್ಲೇ ಮದ್ವೆ ಆಯ್ತೀನಿ ಅಂತ ಒಪ್ಕೊಂಡ್ರು. ಅದು ನೋಡಿದ್ರೆ ಅದು ಮುರಿದು ಬಿತ್ತು. ಇಬ್ರು ಹೆಣ್ಮಕ್ಳು ರಾಶಿಗಿನ್ನ ಹೇಳಿದ ಮಾತೆ ಕೇಳ್ತಾ ಇರ್ಲಿಲ್ಲ. ಒಬ್ಬೊಬ್ರದ್ದು 3 ದಿನ ಆಗತ್ತಪ್ಪ ನಾನ್ ಮಾಡ್ತೀನಿ ಅಂದ್ರು. ಹಂಗೆ ಮಾಡ್ಕೊಟ್ರು ಗುರುಜಿ. ಈಗ ಚೆನ್ನಾಗ್ ಮಾತಾಡ್ತಾಳೆ. ಇವಾಗ ಏನಂತಾಳೆ ಅಂದ್ರೆ, ಅಮ್ಮ ನೀನ್ ಹೇಳಿದ ಮಾತ ನಾನು ಯಾವಾಗ ಮೀರಿದ್ದೀನಿ ಇಂತ ಒಬ್ಬ ಗುರುಜಿ ಇದ್ರೆ ನಮ್ಗೆ ಜೀವನದಲ್ಲಿ ಬರೋ ಸಮಸ್ಯೆಗಳಿಗೆ ಏನು ಅಂತ ಪರಿಹಾರ ನಾವು ಕಂಡ್ಕೋಬಹುದು ಮೇಡಮ್ ಅವ್ರೆ. ಸ್ವಾಮಿ, ನೀವು 100 ಕೋಟಿ ಕಳ್ಕೊಂಡಿದ್ರೆ ನಾನು 100 ಕೋಟಿ ಕೊಡಕ್ಕಾಗಲ್ಲ. ನಿಮ್ಮಲ್ಲಿರೋ ದರಿದ್ರ ತೆಗೆಯೋದು ಅಷ್ಟೇ ನನ್ನ ಕೆಲಸ. ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ನಾವು ಪ್ರತಿಯೊಂದು ಎಪಿಸೋಡ್ ಅಲ್ಲೂ ಕೂಡ ಭಗವಾನ್ ಗುರುಜಿ ಅವರ ಜೊತೆಗೆ ಒಂದು ನಿಗೂಢ ಶಕ್ತಿಗಳ ಸಂಶೋಧನೆಯನ್ನ ಮಾಡ್ತೀವಿ. ನೀವು ಕೂಡ ಸಾಕಷ್ಟು ಎಪಿಸೋಡ್ಗಳನ್ನ ನೋಡಿದೀರಾ. ಇಲ್ಲಿವರೆಗೂ ಎಂತೆಂತ ಕೇಸ್ಗಳನ್ನ ಅಟೆಂಡ್ ಮಾಡಿದಾರೆ ಗುರುಜಿ ಅಂದ್ರೆ ಇವತ್ತಿನವರೆಗೂ ಯಾರು ಕೂಡ ಅಂತ ಕೇಸ್ಗಳನ್ನ ಅಟೆಂಡ್ ಮಾಡಿರಕ್ ಸಾಧ್ಯನೇ ಇಲ್ಲ. ಸಾಕಷ್ಟು ಕೇಸ್ಗಳನ್ನ ಅಟೆಂಡ್ ಮಾಡಿದ್ದಾರೆ. ಸಾಕಷ್ಟು ಜನ ಇವತ್ತಿನವರೆಗೂ ನೆಮ್ಮದಿಯಾಗಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಗುರೂಜಿಗಳು ಅವರ ಒಂದು ಕೇಸನ್ನ ಅಟೆಂಡ್ ಮಾಡಿ ಅವರ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಟ್ಟ ಮೇಲೆ ನೀವು ಈ ಹಿಂದಿನ ಸಾಕಷ್ಟು ಎಪಿಸೋಡ್ಗಳು ನೋಡಿರ್ಬೋದು. ಹೇಗೆ ಗುರೂಜಿಗಳು ಸಮಸ್ಯೆಗೆ ಪರಿಹಾರನೇ ಇಲ್ಲ ಅನ್ನುವಂತಹ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಟ್ಟು ಅವರು ಆ ಒಂದು ಏನು ಸಂತ್ರಸ್ತರು ಅಂತ ಕರೆಯೋಣ ಅಂತವರನ್ನ ಅವ್ರು ಯಾವ ರೀತಿ ತಮ್ಮ ಒಂದು ಸಮಸ್ಯೆಗಳನ್ನ ಹೇಳ್ಕೊಂಡ್ರು, ಯಾವ ರೀತಿ ಗುರುಜಿಗಳಿಂದ ಪರಿಹಾರವನ್ನ ಸಿಕ್ತು ಅಂತ ಹೇಳ್ಕೊಂಡ್ರು. ಏನು ಉದಾಹರಣೆಗೆ ಆ ಒಂದು ಮನೆ ಬ್ಲಾಕ್ ಆಗಿರುವಂತಹ ಮನೆಯೊಳಗಡೆ ಕೋಳಿ ಪುಕ್ಕಗಳು ಸಿಕ್ಕಿರುವಂತಹದ್ದು ವಾಮಾಚಾರ ಕೇಸ್ ಇರ್ಬೋದು, ಅಥವಾ ಒಂದು ಪಿಶಾಚಿ ಯಾವ ರೀತಿ ಒಂದು ವೃದ್ಧಿಯನ್ನ ಕಾಡ್ತಾ ಇತ್ತು, ಆಕೆಯ ಕಾಲಿಂದ ರಕ್ತ ಸುರಿತಾ ಇತ್ತು. ಹೀಗೆ 1-2 ಕೇಸ್ಗಳು ಗುರುಜಿಗಳು ಸಾಲ್ವ್ ಮಾಡಿರುವಂತಹ ಒಂದು ಕೇಸ್ಗಳು ಸಾಕಷ್ಟು ಇದೆ, ಲೆಕ್ಕಕ್ಕಿಲ್ಲ. ಇವತ್ತು ಕೂಡ ಅಂತಹ ಒಂದು ಅಚ್ಚರಿಯ ಕೇಸನ್ನ ನಿಮ್ಮ ಮುಂದೆ ಇಡ್ತಾರೆ. ಸೊ ಆ ಒಂದು ಕೇಸ್ ಯಾವುದು, ಅದರ ಹಿನ್ನೆಲೆ ಏನು ಅನ್ನೋದನ್ನ ತಿಳ್ಕೊಳಕ್ ಮುಂಚೆ ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಗುರೂಜಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ವೀಕ್ಷಕರಿಗೆ. ಗುರೂಜಿಗಳೇ, ಈಗ ನಾವು ಸಾಕಷ್ಟು ಕಡೆ ನೋಡಿರ್ತೀವಿ ಹಾಂಟೆಡ್ ಬಿಲ್ಡಿಂಗ್ಗಳು ಅಥವಾ ಒಂದು ಭೂತ್ ಬಂಗ್ಲೆ ಅಂತಾನೆಲ್ಲ ಕರೀತಾರೆ. ಈಗ ಒಂದಷ್ಟು ಮನೆಗಳು, ಅಂಗಡಿಗಳು ಅದು ಖಾಲಿ ಆಗಿರುತ್ತೆ, ಸಾಕಷ್ಟು ವರ್ಷಗಳು ಖಾಲಿ ಆಗಿರುತ್ತೆ, ಅಲ್ಲಿ ಯಾರು ಬರ್ತಾ ಇರಲ್ಲ ಅಥವಾ ಯಾರಾದ್ರೂ ಬಂದ್ರು ಅಲ್ಲಿ ಇರಕ್ ಆಗಲ್ಲ. ಈ ತರ ಒಂದು ಸಮಸ್ಯೆಗಳಾದಾಗ ನಿಜಕ್ಕೂ ಆ ಒಂದು ಮನೆ ಅಥವಾ ಅಂಗಡಿಗಳು ಹಾಂಟೆಡ್ ಆಗಿರುತ್ತಾ ಅಥವಾ ಅಲ್ಲಿ ಭೂತ ಪ್ರೇತಗಳು ವಾಸವಾಗಿರುತ್ತವಾ ಅಥವಾ ಯಾಕೆ ವರ್ಷಾನುಗಟ್ಲೆ ಖಾಲಿ ಬಿದ್ದಿರುತ್ತೆ? ಈ ಒಂದು ಕೇಸು, ಈ ರೀತಿಯಾದಂತಹ ಒಂದು ಕೇಸು ನೀವು ಇತ್ತೀಚೆಗಷ್ಟೇ ಅಟೆಂಡ್ ಮಾಡಿದ್ರಿ. ಏನು ಆ ಕೇಸ್ನ ಹಿನ್ನೆಲೆ ಹಾಗಾದ್ರೆ? ನೋಡಿ, ಭೂತ ಪಿಶಾಚಿಗಳಿಗೆ ಯಾವ ಮನೆ ಬಾಗಿಲಾಕಲ್ಲ, ಯಾವ ಬಾಡಿ ಒಳಗಡೆ ಬಾಗಿಲಾಕಲ್ಲ. ಎಲ್ಲಿ ಬೇಕಾದ್ರೂ ನುಗ್ಬೋದು. ನಿಮಗ್ ಬೇಕಾದ್ರೆ ನಾಳೆ ಬೆಳಗ್ಗೆ ಅಟ್ಕಾಯಿಸ್ಕೋಬಹುದು, ಗೊತ್ತಾಗಲ್ಲ ನಿಮ್ಗೆ. ನೀವು ನೋಡಿದ್ರೆ ನಾನು ಬಟ್ಟೆ ಚೆನ್ನಾಗಿ ಹಾಕಿದ್ದೀನಿ, ಊಟ ಮಾಡ್ತೀನಿ, ಕೆಲಸ ಮಾಡ್ತಾ ಇದ್ದೀನಿ, ನೀವ್ ಹೇಳ್ಕೊತೀರಾ. ಬಟ್ ನಿಮ್ಮಲ್ಲಿ ನೀವು ಸಂಪಾದನೆ ಮಾಡಿದ ದುಡ್ಡು ಉಳಿಯಲ್ಲ, ಒಳ್ಳೆ ಕೆಲಸ ಆಗಲ್ಲ. ಮಾತಾಡಿದ್ರೆ 24 ಗಂಟೆ ದೇವಸ್ಥಾನಗಳಿಗೆ ಹೋಯ್ತಾ ಇರ್ತೀರಾ. ನಿಮ್ಗೇನು ನಮ್ಮ ಹತ್ರ ಕೆಟ್ಟದ್ ಬರಲ್ಲ ಅನ್ನೋದು ನಿಮ್ಮ ಮನಸ್ಥಿತಿ. ಅರ್ಥ ಆಯ್ತಾ? ನನ್ನ ವಿಡಿಯೋಗಳ ಸಾಕಷ್ಟು ವಿಡಿಯೋಗಳಲ್ಲಿ ಇವತ್ತು ಜೈಲಿನಲ್ಲಿ ಇರ್ತಕ್ಕಂಥವ್ರದ್ದು ವಿಮರ್ಶೆ ಕೊಟ್ಟಿದ್ದೀನಿ ನಾನು. ಜೈಲಿನಲ್ಲಿರೋ ಕೆಟ್ಟವರಲ್ಲ, ಅವ್ರಲ್ಲಿ ಕೂತ್ಕೋಬಾರ್ದು ಅನ್ನೋದು ಏನಲ್ಲ. ನ್ಯಾಯದ ಮುಂದೆ ಅವ್ರು ಪ್ರತಿಯೊಬ್ರು ಜೈಲಲ್ಲಿ ಕೂತಿರ್ಬೇಕಾಗತ್ತೆ. ಅವ್ರು ಜೈಲಿಗೆ ಹೋಗೋದಕ್ಕೆ ಆ ರೀತಿಯಾದಂಥ ನಿಗೂಢವಾದಂಥ ಶಕ್ತಿಗಳು ಅವರಲ್ಲಿ ಅಂತ ಕೆಲಸ ಮಾಡಿಸಿ ಅವ್ರನ್ನ ಕರ್ಕೊಂಡೋಗಿ ಕುಂಡ್ರಿಸಿರ್ತದೆ. ಅಂದ್ರೆ ನಿಮ್ಮ ಪ್ರಕಾರ ಒಂದಷ್ಟು ಕೈದಿಗಳು ಅಲ್ಲಿರೋದಿಕ್ಕೆ ಅವರಲ್ಲಿರುವಂತಹ ಕಾರಣದ ನಿಗೂಢ ಶಕ್ತಿಗಳು ಕೈವಾಡ ಇದೆ. 100% ಸಾಕಷ್ಟು ಯೂಟ್ಯೂಬ್ ಅಲ್ಲಿ ಹೇಳೋದ್ ಬೇಕಾಗಿಲ್ಲ. ಬಹಳಷ್ಟು ನಾನು ಅಂಥವೆಲ್ಲನೂ ನಾನು ಚೆಕ್ ಮಾಡಿದ್ದೀನಿ, ನೋಡಿದ್ದೀನಿ, ಮಟ್ಟಿದ್ದೀನಿ. ನಾವ್ ಹೇಳಿದ್ರೆ ಕೆಲವು ಜನ ಮೊದ್ಲೇ ಇಲ್ಲ ಅಂತಾರಲ್ಲ, ನಂಬಲ್ಲ. ಅವ್ರ ನಿಗೂಢ ಶಕ್ತಿಗಳು ಅವರಿಂದ ಇಂಥ ಕೆಟ್ಟ ಕೆಲಸ ಮಾಡಿಸಿ
ಅವ್ರು ಇವತ್ತು ಬಂದಿಖಾನೆ ಆಗಿರ್ತಾರೆ, ಜೈಲಲ್ಲಿ ಕೂತಿರ್ತಾರೆ. ಅದೇ ರೀತಿ ಒಂದು ನೀವು ಕೇಳಿದ ಪ್ರಶ್ನೆಗೆ ಬೆಂಗಳೂರಿನಲ್ಲಿ ಒಂದು ಮನೆ, ತಾಯಿ ಇಬ್ರು ಮಕ್ಕಳು, ಇಬ್ರು ಹೆಣ್ಮಕ್ಳುಗಳಿಗೂ ಇನ್ನ ಮದುವೆ ಆಗಿಲ್ಲ. ಒಬ್ರು ಕೆಲಸ ಸಿಗ್ತಾ ಇಲ್ಲ, ಇನ್ನೊಬ್ರು ಕೆಲಸ ಮಾಡ್ತಾವ್ರೆ, ತಾಯಿ ಮಾತು ಕೇಳ್ತಲ್ಲ, ರ್ಯಾಶ್, ಮದುವೆ ಆಗ್ತಲ್ಲ. ಯಾವ ಗಂಡು ತೋರಿಸಿದ್ರು ನನಗೆ ಬೇಡ, ಕೋಪ ಜಾಸ್ತಿ, ರ್ಯಾಶ್ನೆಸ್, ನನಗೆ ಈಗಲೇ ಬೇಡ. ಅಂದ್ರೆ ಎಷ್ಟು ವರ್ಷ ಆಗಿದೆ ಗುರುಜಿ ಯಾರಿಗೆ? ಹುಡುಗಿರಿಗೆ. ಅವ್ರಿಗೆಲ್ಲ ಹೆಚ್ಚು ಕಮ್ಮಿ ಒಂದು 30 years ಹತ್ರ ಆಗ್ತದೆ, 28 ತನಕನೂ ಆಗಿದೆ. ಬಟ್ ಅವ್ರ ತಾಯಿಗೆ ಏನಂದ್ರೆ ಮದುವೆ ಮಾಡ್ಬೇಕು ಜಲ್ದಿ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾರೆ, ಯಾವುದನ್ನು ಒಪ್ಕೋತಾ ಇಲ್ಲ. ಒಂದು ಹೇಳಿದ ಮಾತಿಗೆ ಉಲ್ಟಾ ಮಾತಾಡ್ತಾರೆ. ಅವರು ಮನೆ ಕಟ್ಟಿದ್ದಾರೆ, ಒಳ್ಳೆ ಒಂದು ಅಂಗಡಿ ಇದೆ. ಮನೆ ಕಟ್ಟಿ 2 ವರ್ಷ ಆಗಿದೆ, ಅಂಗಡಿ ಟೂಲೆಟ್ ಬೋಲ್ಡ್ ಹಾಕಿ ಖಾಲಿ ಇದೆ ಅಂತ ಬೋಲ್ಡ್ ಹಾಕಿ ಬೋಲ್ಡ್ ತೆಗಿಯಂಗೇ ಇಲ್ಲ. ಒಂದು ಇವತ್ತವರೆಗೂ ಒಬ್ರು ಬಂದಿಲ್ಲ. ಅಂದ್ರೆ ಅಂತ ಆ ಏರಿಯಾ ಆತರ ಇದೆಯಾ, ಖಾಲಿ ಏರಿಯಾನ? ಅದು ಯಾರು ಹಂಗಿದೆಯೋ ಮೈನ್ ರೋಡ್ ಗೊತ್ತಿಲ್ಲ ನನಗೆ. ನಾನು ಮನೆ ಕಟ್ಟಿದ್ದೀನಿ, ಮನೆ ಪಕ್ಕದಲ್ಲಿ ಒಂದು ಅಂಗಡಿ ಇದೆ, ಅಂಗಡಿಗೆ ಯಾರು ಇವತ್ತವರೆಗೂ ಬಾಡಿಗೆ ಬಂದಿಲ್ಲ, ಬೋಲ್ಡ್ ಹಾಕಿದ್ದಾರೆ. ಮನೇಲಿ ಮಕ್ಳುಗಳು ಹೇಳಿದ ಮಾತು ಕೇಳ್ತಿಲ್ಲ, ಎಲ್ಲ ಎಜುಕೇಟೆಡ್. ಈ ಅಮ್ಮ ಏನ್ ಮಾಡ್ಬೇಕು ಗುರುಜಿ? ನನ್ ಕಾಂಟ್ಯಾಕ್ಟ್ ಮಾಡೋದು, ನನ್ನ ಮಕ್ಳು ನನ್ನ ಮಾತು ಕೇಳ್ತಲ್ಲ, ತುಂಬಾ ರ್ಯಾಟ್ನೆಸ್ ಈ ತರ ಇದೆ. ಈ ಅಮ್ಮನ್ಗೆ ಎಷ್ಟೋ ವರ್ಷದಿಂದ ಇದ್ದಿದ್ದು ಸೊಂಟ ನೋವು, ಕೈ ಕಾಲು ನೋವು, ಸುಸ್ತು, ಕೆಲಸ ಮಾಡಕ್ಕಾಗ್ತಿಲ್ಲ. ಈ ಮಕ್ಳ ಹತ್ರ ಎಣಗ್ಬೇಕು, ಆಯ್ತಾ ಇಲ್ಲ. ಕೊನೆಗೆ ಹಿಂಗೆ ನಿಮ್ 3 ಜನಕ್ಕೂ ಈ ತರ ಪ್ರಾಬ್ಲಮ್ ಇದೆಯಮ್ಮ ಅಂತ. ಅವ್ರ ಅಂಗಡಿ ಬಾಗ್ಲಾಕಿರೋದು ನನಗೆ ಗೊತ್ತಿಲ್ಲ, ಅಂಗಡಿ ಬಾಗ್ಲಾಕಿದ್ ನನಗೆ ಗೊತ್ತಿಲ್ಲ. ಕೊನೆಗೆ ಫಸ್ಟ್ ದೊಡ್ಡ ಮಗಳಿಗೆ ಅಟೆಂಡ್ ಮಾಡಿದೆ, ಇದೆಲ್ಲ ನೆಗೆಟಿವ್ ಸಂಬಂಧಪಟ್ಟಿದೆ, ತೆಗೆದುಕೊಟ್ಟೆ. ಏನಿತ್ತು ಏನಿಲ್ಲ ಆಮೇಲೆ ತೆಗೆದುಕೊಟ್ಟೆ. 2 ದಿನಕ್ಕೆ ಆ ಹುಡುಗಿ ಸೈಲೆಂಟ್ ಆಯ್ತು. ತಾಯಿ ತಾವು ಮಾತಾಡ್ತಾ ಇರಲಿಲ್ಲ, ಮಾತಾಡಕ್ ಶುರು ಮಾಡಿದ್ದಾರೆ. ಕೊನೆಗೆ 2ನೇ ಮಗಳಿಗೆ ಅಟೆಂಡ್ ಮಾಡಿದೆ. ಆ ಹುಡುಗಿನೂ ಈಗ ಇಂಟರ್ವ್ಯೂಗಳಿಗೆಲ್ಲ ಹೋಗ್ತಾ ಇದ್ದಾಳೆ, ತುಂಬಾ ಖುಷಿಯಾಗಿ ಮಾತಾಡಿಸ್ತಾವಳೆ. ಮೊದ್ಲು ಮಾತಾಡ್ತಾ ಇರಲಿಲ್ಲ ಇಬ್ರು, ಈಗ ಇಬ್ರು ಮಕ್ಳು ಮಾತಾಡಿಸ್ತಾವ್ರೆ. ಆಮೇಲೆ ಇವ್ರಿಗಿದ್ದು ಸೊಂಟ ನೋವು ಬಹಳ ದಿವಸದಿಂದ ಇದ್ದಿದ್ದು, ಬಹಳಷ್ಟು ನೈಟ್ ಬೆನ್ನಿನ ಭಾಗ ನೋವು, ಹಾಸ್ಪಿಟ್ಲಿಗೆ ಹೋಗ್ಬೇಕು, ಒದ್ದಾಡ್ತಾ ಇದ್ರು. ಎಲ್ಲ ಕ್ಲಿಯರ್ ಆಗಿದೆ. ಕ್ಲಿಯರ್ ಆದ್ಮೇಲೆ ಅವ್ರು ಒಂದೇ ಒಂದು ಖುಷಿ, ನಾನು ಇವಾಗ ಹೆಂಗಿದ್ದೀರಾ ಅಂತ ಕೇಳಿದೆ ಅಷ್ಟೇ. 2ನೇ ಮಾತು, ಗುರುಜಿ ಒಂದೇ ಒಂದು ಗುಡ್ ನ್ಯೂಸ್ ಅಂದ್ರು. ಗುಡ್ ನ್ಯೂಸ್ ಏನಂತಂದ್ರೆ ನನ್ನ ಮನೆ 2 ವರ್ಷದಿಂದ ನಿಂತಿದ್ದು ಬಾಡಿಗೆ ಬಂದ್ಬಿಟ್ರು ಗುರುಜಿ. ನಿಮ್ಗೆ ಗೊತ್ತಿಲ್ಲ, ಅವ್ರ ಬಾಯಲ್ಲಿ ಕೇಳಿ, ಅವ್ರ ಬಾಯಲ್ಲಿ ಕೇಳಿ. ಅವ್ರಿಗೆ ನಾನು ಸ್ಟುಡಿಯೋಲಿದ್ದೆ ಅಂತ ಹೇಳಿದೆ. ನಮಸ್ಕಾರ ಮೇಡಮ್. ನಮಸ್ತೆ. ನಮಸ್ತೆ ಗುರುಜಿ. ನಾನು ಸ್ಟುಡಿಯೋ ಒಳಗಡೆ ಇದ್ದೀನಿ. ನಮ್ಮ ಆಂಕರ್ ಕೇಳ್ತಾರೆ, ಏನ್ ನಿಮ್ಮ ಮನೆ ಒಳಗಡೆ ಫ್ಯಾಮಿಲಿ ನಿಮ್ಗೆ ಏನ್ ತೊಂದರೆ ಜಾಸ್ತಿ ಆಗ್ತಾ ಇತ್ತು, ಮಕ್ಕಳಿಗೆ ಏನಾಗ್ತಾ ಇತ್ತು, ನಿಮ್ಮ ಅಂಗಡಿ ಯಾಕೆ ಇಷ್ಟು ವರ್ಷ ಆದ್ರೂ ಬಾಡಿಗೆಗೆ ಬಂದಿರಲಿಲ್ಲ, ಅದು ನಾವು ಅಟೆಂಡ್ ಮಾಡಿದ್ಮೇಲೆ ಯಾವ ರೀತಿ ನಿಮ್ಗೆ ರಿಸಲ್ಟ್ ಕಾಣಿಸ್ತಾ ಇತ್ತು, ಸ್ವಲ್ಪ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ. ಏನಾಗಿತ್ತು ನಿಮ್ ಸಮಸ್ಯೆ ಮೊದಲನೇದಾಗಿ ಹೇಳೋದಾದ್ರೆ? ಫಸ್ಟ್ ನಮ್ಗೆ ಮೊದಲು ಅಂದ್ರೆ ನಮ್ಗೆ ಏನಾಗಿತ್ತು ಅಂದ್ರೆ, ನಾವು ಇಬ್ರು ಹೆಣ್ಮಕ್ಳು. ನಂಗೆ ನಾನು ನಮ್ಮ ಮನೆಯವ್ರ ಜೊತೆಲಿ ಇರ್ಲಿಲ್ಲ. ಅವ್ರು ನಮ್ ಇಬ್ರು ಹೆಣ್ಮಕ್ಳು ನಾವಿದ್ದಿದ್ದು. ಇಬ್ರು ಹೆಣ್ಮಕ್ಳುಗುನು ಹೇಳಿದ ಮಾತು ಕೇಳ್ತಾ ಇರ್ಲಿಲ್ಲ. ದೊಡ್ಡೋಳ್ದು ಹಿಂಗೆ ಯಾರನ್ನ ನೋಡಿ ಮದ್ವೆ ಮನೇಲಿ ರಿಲೇಶನ್ ಅಲ್ಲೇ ಮದ್ವೆ ಆಯ್ತೀನಿ ಅಂತ ಒಪ್ಕೊಂಡ್ಲು. ಅದು ನೋಡಿದ್ರೆ ಅದು ಮುರಿದು ಬಿತ್ತು, ಅದು ಆಗ್ಲಿಲ್ಲ. ಆಮೇಲೆ ಯಾಕೆ ಹಿಂಗ ಆಗ್ತಾ ಇದೆ, ಮತ್ತೆ ಅದಾದ್ಮೇಲೆ ಅವಳು ಎಷ್ಟೇ ಗಂಡು ತೋರ್ಸಿದ್ರು ನನ್ ಮದ್ವೆ ಆಗಲ್ಲ ಅಂತ ಕುತ್ಕೋಬಿಟ್ಲು. ಚಿಕ್ಕವಳು ಏನಂತಂದ್ರೆ, ಅವಳು MBA ಓದಿದಾಳೆ, ಬಟ್ ಅವಳು ಎಲ್ಲೋದ್ರು ಕೆಲ್ಸ ಅವಳಿಗೆ ಅಡ್ಜಸ್ಟ್ ಆಗ್ತಾ ಇರ್ಲಿಲ್ಲ. ಅವಳು ಹೇಳಿದ ಮಾತು ಕೇಳ್ತಾ ಇರ್ಲಿಲ್ಲ. ಮತ್ತೆ ತುಂಬಾ ರ್ಯಾಶ್ ಆಗಿ ಮಾತಾಡೋರು. ಇಬ್ರು ಹೆಣ್ಮಕ್ಳು ರ್ಯಾಶ್ ಆಗಿ ನಾ ಹೇಳಿದ ಮಾತೇ ಕೇಳ್ತಾ ಇರ್ಲಿಲ್ಲ. ಆಮೇಲೆ ಏನನ್ನ ಹೇಳಿದ್ರೆ ಇಲ್ಲ ನೀನೇ ಮಾಡು ಮನೇಲಿ ಒಂದು ಕೆಲ್ಸ ಏನು ಮುಟ್ತಾ ಇರ್ಲಿಲ್ಲ. ಸೊ ಇವಳೊಂದ್ ರೂಮು ಅವಳೊಂದ್ ರೂಮು, ಇಬ್ರು ಒಂದೊಂದ್ ರೂಮ್ ಅಲ್ಲಿ ಇರೋರು. ಮತ್ತೆ ಇಬ್ರು ಮಾತಾಡ್ತಾ ಇರ್ಲಿಲ್ಲ. ಒಂದು ಸಣ್ಣ ಪುಟ್ಟ ಒಂದು ಬಾಚನ್ಗೆ ಎತ್ಕೊಂಡ್ರೆ ನನ್ ಬಾಚನ್ಗೆ ನೀನ್ ಯಾಕೆ ಎತ್ಕೊಂಡೆ ಅಂತ ಇಷ್ಟೇ, ಇನ್ನೇನಿಲ್ಲ. ಇದೆಲ್ಲ ಫುಲ್. ಬಟ್ ಏನಂದ್ರೆ ನಂಗೆ ಅಮಾವಾಸ್ಯೆ ಹುಣ್ಮೇಲಂತೂ ತುಂಬಾ ಜಾಸ್ತಿ ಆಗೋದು ನಮ್ಮ ಮನೇಲಿ. ಅಂದ್ರೆ ಇವ್ರದ್ದು ಗಲಾಟೆ ಜಾಸ್ತಿ ಆಗ್ಬಿಡೋದು. ನಾನು ಒಂದಿನ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ದೆ. ಕಾಂಟ್ಯಾಕ್ಟ್ ಮಾಡಿ ಈ ತರ ಆಗಿದೆ ಗುರುಜಿ ಅಂತ ಅಂದೆ. ಆಮೇಲೆ
ಸರಿ ನಾನು ಅವ್ರ ಅಟೆಂಡ್ ಮಾಡಿದ್ರು ನಮ್ಮ ಮನೇನ. ನಾ ಈ ತರ ಹೇಳ್ದಾಗ ಈ ತರ ಸಮಸ್ಯೆ ಇದೆಯಪ್ಪ, ನಾನ್ ನೋಡ್ಕೊಡ್ತೀನಿ ಇರೋ ಏನು ಅಂತ ಹೇಳಿ ಅಂತ ಅಂದ್ರು. ಗುರುಜಿನ ಫೋನ್ ಕಾಂಟ್ಯಾಕ್ಟ್ ಮಾಡ್ದೆ, ನಿಮ್ದು ಫೋಟೋ ಕಳ್ಸಿ ಅಂದ್ರು. ಸರಿ ಅನ್ಬಿಟ್ಟು ನಾನ್ ಮಕ್ಳದು ಎಲ್ಲಾರ್ದು ಫೋಟೋ ಕಳಿಸ್ದೆ. ಸಪ್ರೇಟ್ ಫೋಟೋ ಕಳ್ಸ್ರಮ್ಮ ಅಂದ್ರು. ಸಪ್ರೇಟ್ ಆಗಿ ನಾನ್ ಫೋಟೋ ಕಳಿಸ್ದೆ, ಮತ್ತೆ ನಮ್ಮ ಮನೆದು ವಿಡಿಯೋದು ಮಾಡಿ ಅದೊಂದ್ ಕಳಿಸ್ದೆ. ಕಳಿಸ್ಬಿಟ್ಟು ಗುರುಜಿ ಈ ತರ ಇದೆ ಅಂದೆ. ಅವರು ಟೈಮ್ ಕೊಟ್ರು ನನ್ಗೆ. ಟೈಮ್ ಕೊಟ್ಟು ಒಬ್ಬೊಬ್ರದ್ದು 3 ದಿನ ಆಗುತ್ತಪ್ಪ, ನಾನ್ ಮಾಡ್ತೀನಿ ಅಂದ್ರು. ಹಂಗೆ ಮಾಡ್ಕೊಟ್ರು ಗುರುಜಿ. ಮತ್ತೆ ಇನ್ನೊಂದ್ ಏನಂದ್ರೆ, ಅವ್ರು ಮಾಡಿದ್ಮೇಲೆ ನಾನ್ ಯಾವಾಗೆ ಕಾಲ್ ಮಾಡ್ಲಿ ಅವ್ರು ಪಿಕ್ ಮಾಡೋರು. ನಂಗೆ ಅದೊಂದ್ ಖುಷಿ ಆಯ್ತು. ಆಮೇಲೆ ಸ್ವಲ್ಪ ನನ್ ದೊಡ್ಡ ಮಗಳದ್ ಒಂದ್ ಸ್ವಲ್ಪ 3 ದಿನ ಅಟೆಂಡ್ ಮಾಡಿದ್ಮೇಲೆ ಅವ್ಳದೊಂದ್ ಸಮಸ್ಯೆ ಇತ್ತು. ಆಮೇಲೆ ಇಲ್ಲ ಗುರುಜಿ ಹಿಂಗೆ ಸ್ವಲ್ಪ ರ್ಯಾಶ್ ಆಗಿ ಮಾತಾಡ್ತಾಳೆ ಅಂತ ಹೇಳ್ದೆ. ಆಮೇಲೆ ಇರಪ್ಪ ನೋಡ್ತೀನಿ ಅವಳ್ದುನು ಅಂತೇಳಿ ತಿರ್ಗಾ ಪುನಃ ನೋಡಿದ್ರು. ಪುನಃ ನೋಡಿ ಆಮೇಲೆ ತಿರ್ಗಾ ಇವಾಗ ಅವಳು ಚೆನ್ನಾಗಿದ್ದಾಳೆ, ಚೆನ್ನಾಗ್ ಮಾತಾಡ್ತಾಳೆ ಇವಾಗ. ಮೊದ್ಲು ನನ್ನ ಹತ್ರ ಮಾತಾಡ್ತಾನೆ ಇರ್ಲಿಲ್ಲ, ಹೋಗ್ ರೂಮಲ್ಲಿ ಕೂತ್ಕೊಂಡ್ಬಿಡೋಳು. ಈಗ ಚೆನ್ನಾಗ್ ಮಾತಾಡ್ತಾಳೆ. ಇವಾಗ ಏನಂತಾಳೆ ಅಂದ್ರೆ, ಅಮ್ಮ ನೀನ್ ಹೇಳಿದ್ ಮಾತಾ ನಾನು ಯಾವಾಗ ಮೀರಿದ್ದೀನಿ ಅಂತ ಇವಾಗ ಅಂತಾಳೆ. ಅಂದ್ರೆ ಇಷ್ಟು ದಿನ ಹುಡುಗಿಗೆ ಏನ್ ನಡೀತಿತ್ತು ಅಂತ ಗೊತ್ತೇ ಇಲ್ಲ ಅನ್ನೋ ತರ. ಗೊತ್ತೇ ಇಲ್ಲ. ಆಮೇಲೆ ಗುರುಜಿ ಇಲ್ಲಪ್ಪ ಹಿಂಗ್ ನೆಗೆಟಿವ್ ಜಾಸ್ತಿ ಇದ್ದಿದ್ರಿಂದ ಹಿಂಗಾಗಿದೆ ಅಂತ ಹೇಳಿದ್ರು. ಆಮೇಲೆ ಇವಾಗ ಚಿಕ್ಕವಳು ಅಷ್ಟೇ, ಅವಳು ಮಾತಾಡ್ತಾಳೆ, ಅವಳುನು ಸ್ಮೂತ್ ಆಗಿ. ಇವಾಗ ಸ್ವಲ್ಪ ಒಂದ್ ಮಟ್ಟಿಗೆ ಬಂದಿದ್ದಾರೆ. ಆಮೇಲೆ ಇವಾಗ ಅವಳು ಅಷ್ಟೇ, ಇಲ್ಲ ಅಮ್ಮ ನಾನು ಮಾಡ್ತೀನಿ, ಏನನ್ನ ಕೆಲ್ಸನ ಇಲ್ಲ ನಾನ್ ಮಾಡ್ತೀನಿ ಬಿಡು, ನೀನ್ ಕೂತ್ಕೋ ಏನು ಮಾಡ್ಬೇಡ ಅಂತ ಹೇಳ್ತಾರೆ. ಬಟ್ ಈ ಗುರುಜಿ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಇಷ್ಟು ಒಟ್ಟಲ್ಲಿ ಈಗ ನಿಮ್ ಮಕ್ಳು ನಿಮ್ ಹತ್ರ ಮಾತಾಡಿ ನಾರ್ಮಲ್ ಆಗೋ ತರ ಆಗಿದೆ. ಹಾಗಾದ್ರೆ ಆಗಿದೆ ಮೇಡಮ್. ಒಂದು ಅಂಗಡಿದು ಕತೆ, ಅಂಗಡಿ ಬಗ್ಗೆ ಹೇಳ್ತಿದ್ರು ಗುರುಜಿ. ಅಂಗಡಿದು ಏನದು? ಅದು ಅಂಗಡಿನ ನಾನು ಸುಮಾರು 2 ವರ್ಷದ ಹಿಂದೆ ಕಟ್ಸಿದ್ದೆ. ಅಂಗಡಿಗೆ ಯಾರು ಬಂದಿರ್ಲಿಲ್ಲ ಮೇಡಮ್ ಅವ್ರೆ ಇಷ್ಟು ದಿನ. ಗುರುಜಿ ಹತ್ರ ಮಾತಾಡಿ ಅವರು ನಮ್ದು ಅಟೆಂಡ್ ಮಾಡುವಾಗ್ಲೇನೆ ಒಂದ್ 3 ಡೇಸ್ಗೆ ಇನ್ನ ಒಬ್ಬ ಮಗ್ಳದ್ ಅಟೆಂಡ್ ಮಾಡ್ತಾ ಇದಾರೆ ಅನ್ನಂಗೆನೆ ನನ್ಗೆ ಅಂಗಡಿಗೆ ಬಾಡಿಗೆ ಬಂತು. ಅದು ಪ್ರಾಬ್ಲಮ್ ಸಾಲ್ವ್ ಆಯ್ತು. ನಾನ್ ತಕ್ಷಣ ಗುರುಜಿಗ್ ಫೋನ್ ಮಾಡಿದ್ವಿ. ಗುರುಜಿ ಹಿಂಗೆ ಇಷ್ಟು ಅಂಗಡಿ ಯಾರು ಬಾಡಿಗೆ ಬಂದಿರ್ಲಿಲ್ಲ ಗುರುಜಿ, ನೀವು ನಮ್ದು ಕೇಸ್ ತಗೊಂಡು ಅಟೆಂಡ್ ಮಾಡ್ತಾ ಇದ್ದಂಗೆ ನಂಗೆ ಬಾಡಿಗೆ ಬಂದಿದೆ, ನಂಗೆ ತುಂಬಾ ಖುಷಿ ಆಯ್ತು ಗುರುಜಿ ಅಂತ ಹೇಳಿ. ಗುರುಜಿ ನಿಜವಾಗೂನು ಇಂತ ಒಬ್ಬ ಗುರುಜಿ ಇದ್ರೆ ನಮ್ಗೆ ಜೀವನದಲ್ಲಿ ಬರೋ ಸಮಸ್ಯೆಗಳಿಗೆ ಏನು ಅಂತ ಪರಿಹಾರ ನಾವು ಕಂಡ್ಕೋಬಹುದು ಮೇಡಮ್ ಅವ್ರೆ. ಖಂಡಿತ ನಿಮ್ ಖುಷಿ ನಿಮ್ ವಾಯ್ಸ್ ಅಲ್ಲೇ ಗೊತ್ತಾಗ್ತಿದೆ ಮೇಡಮ್. ಹೌದು. ಓಕೆ ಮೇಡಮ್, ಥ್ಯಾಂಕ್ಸ್. ಇಷ್ಟೊತ್ತು ಕೂಡ ನಿಮ್ಮ ಒಂದು ಸಮಸ್ಯೆಗಳನ್ನ ನೀವು ಮುಕ್ತವಾಗಿ ಹೇಳ್ಕೊಂಡ್ರಿ. ನಿಮ್ಗೆ ಏನಾಗಿತ್ತು ಅನ್ನೋದು ನಿಮ್ಮ ಒಂದು ಇನ್ಸಿಡೆಂಟ್ ನ ಮುಕ್ತವಾಗಿ ಹೇಳ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್. ಕೇಳಿದ್ರಲ್ಲ ವೀಕ್ಷಕರೇ ಆ ಮಹಿಳೆಯ ಮಾತನ್ನ. ಇದು ಆಕ್ಚುಲ್ ಆಗಿ ಭಗವಾನ್ ಗುರುಜಿ ಅವರ ಪವರ್. ಅಂದ್ರೆ ಅವರ ಶಕ್ತಿಯನ್ನ ಆ ಮಹಿಳೆ ಮಾತಾಡ್ಬೇಕಾದ್ರೆ ಅವ್ರ ಧ್ವನಿಯಲ್ಲಿ ಆ ಒಂದು ಹಾನೆಸ್ಟ್ ಇತ್ತಲ್ಲ, ಅದ್ ನೀವು ಕೂಡ ಕೇಳಿಸ್ಕೊಂಡು ನಿಮ್ಗೂ ಕೂಡ ಫೀಲ್ ಆಗಿರುತ್ತೆ. ಗುರುಜಿಗಳೇ, ಈಗ ನೀವು ಯಾವ ರೀತಿ ಅವರ ಒಂದು ಸಮಸ್ಯೆಗೆ ಪರಿಹಾರವನ್ನ ಕೊಟ್ರಿ ಅನ್ನೋದನ್ನ ಅವ್ರು ಹೇಳಿದ್ರು. ಆದ್ರೆ ನಿಮಗ್ ಹೇಗ್ ಗೊತ್ತಾಯ್ತು ಅಲ್ಲಿ ಏನೋ ಒಂದು ಇದೆ ಅನ್ನೋದು? ಹೇಗ್ ನೀವು ಆ ಸಮಸ್ಯೆಗೆ ಪರಿಹಾರವನ್ನ ಕೊಟ್ರಿ? ಕೆಟ್ಟ ಆತ್ಮಗಳನ್ನ ಈ ಪೂಜೆ ಮಾಡಿ ಅಷ್ಟು ಸುಲಭವಾಗಿ ಕಳ್ಸೋಕ್ ಸಾಧ್ಯ ಇಲ್ಲ. ಎಲ್ಲೋ ಒಂದು ಪುಕ್ಕಲಾಗಿರ್ತಕ್ಕಂಥ ಆತ್ಮಗಳು ಓಡಾಡ್ಬಿಡ್ತವೆ. ಪೂಜೆ ಮಾಡಿದ ತಕ್ಷಣ ಓಡಾಡ್ಬಿಡ್ತವೆ. ಕೆಲವು ಆತ್ಮಗಳು ಅದ್ ಏನಾಗ್ತದೆ ನೋಡೇ ಬಿಡೋಣ, ಟ್ರೈ ಕೂತ್ಕೊಂತ ಬಿಗ್ಗಿಯಾಗಿ. ಆ ತರ ಕೂತಿದ್ದಂತ ಮನೆ ಇದು. ಮಕ್ಕಳ ಹತ್ರ ನೆಗೆಟಿವ್ ಫೋರ್ಸ್ ಜಾಸ್ತಿ ಇತ್ತು, ಆ ಹೆಮ್ಮಂತ ಫೋರ್ಸ್ ಜಾಸ್ತಿ ಇತ್ತು. ಈ ದರಿದ್ರ ಇದ್ದಾಗ ಏನಾಗುತ್ತೆ, ನಿಮಗೆ ಮಹಾಲಕ್ಷ್ಮಿ ಮನೆ ಒಳಗಡೆ ಬರಲ್ಲ, ಒಳ್ಳೆ ಕೆಲಸಗಳು ನಡೆಯಲ್ಲ. ದರಿದ್ರ ಲಕ್ಷ್ಮಿ ಅಲ್ಲಿ ಸಿಂಹಾಸನ ಮಾಡ್ಕೊಂಡು ಕೂತ್ಕೊಂಡಿರ್ತಾಳೆ. ನಿಮ್ಗೆ ಒಳ್ಳೇದ ಕೆಲಸ ಹೆಂಗಾಗುತ್ತೆ? ಈಗ ಹೆಣ್ಮಕ್ಳು ಮದುವೆ ಮಾಡ್ಬೇಕಂದ್ರೆ ಮನೇಲಿ ಪೂಜೆ ಪುನಸ್ಕಾರಗಳು ಅದು ಇದು ಏನೇನೋ ಮಾಡ್ತಾರೆ. ಸೊ ಪೂಜೆ ಮಾಡ್ಕೊಳಕ್ ಬಿಟ್ರೆ ತಾನೇ ನೀವು ಮಾಡೋದು. ನೆಗೆಟಿವ್ ಯಾವಾಗಿದ್ದಾಗ ನಿಮ್ಮ ಮನೇಲಿ ಒಳ್ಳೆ ಕಾರ್ಯಗಳು ಆಗಲ್ಲ. ಹೆಚ್ಚು ಕಮ್ಮಿ 6 ದಿವಸ 7 ದಿವಸಕ್ಕೂ ಏನೋ ಆಟೋಮೆಟಿಕ್. ನನಗ್ ಗೊತ್ತಿಲ್ಲದ ವಿಷಯ, ಅವ್ರ ಮನೆ ಒಂದು ಅಂಗಡಿ ಬೇರೆ ಐತಿ ಅಂತ ಇವ್ರದ್ದು. 2 ವರ್ಷದಿಂದ ಯಾರು ಬಂದಿಲ್ಲ. ಸೊ ಈಗ ಅದಕ್ಕೆ ಅಡ್ವಾನ್ಸು ಆಗೋಯ್ತು. 4,000 ಬಾಡಿಗೆನೂ ಕೊಡ್ತೀನಿ ಅಂತ ಯಾರೋ ಬಂದಿದ್ದಾರೆ ಬಿಡಿ. 4,000 ರೂಪಾಯಿ 4 ರೂಪಾಯಿ ಆಗ್ಲಿ, ಅವ್ರಿಗೊಂದು ಬೆನಿಫಿಟ್. ಅಂದ್ರೆ ಕೆಟ್ಟದ್ದು ಹೋದಾಗ ಮನುಷ್ಯನಿಗೆ ಹೆಂಗ್ ಬೆನಿಫಿಟ್ ಬರ್ತದೆ ಅನ್ನೋದನ್ನ ನಮ್ಮ ಎದುರುಗಡೆ ಪ್ರೂವ್ ಅದು. ಆಮೇಲೆ ಈಗ ಫುಲ್ ಆರಾಮಾಗಿದ್ದಾರೆ ಹೆಣ್ಮಕ್ಳುಗಳು. ಚೆನ್ನಾಗಿ ಮಾತಾಡಿಸೋ ಮೊದ್ಲು ಒಬ್ರು ಮಾತಾಡಿಸ್ತಾ ಇಲ್ಲ. ಈ ಅಮ್ಮನೇ ಅವ್ರಿಗೆ ಅಡುಗೆ ಮಾಡಾಕ್ಬೇಕು, ಇನ್ನೊಂದು ಮಾಡ್ಬೇಕು, ಮಟ್ಟಬೇಕು. ಪಾಪ ನನ್ನ ತಾಯಿ ಇಷ್ಟು ಕಷ್ಟಪಡ್ತಾ ಇರ್ತಾ ಅವ್ರ ತಲೆಯಲ್ಲೂ ಇರಲಿಲ್ಲ. ಈಗ ಅವ್ರ ಮಕ್ಳು ಚೆನ್ನಾಗಿ ಮಾತಾಡಿಸ್ತಾ ಇರುತ್ತೆ. ಈ ಅಮ್ಮನಿಗೆ ಎಷ್ಟು ಖುಷಿ ಆಯ್ತು. ಸ್ವಾಮಿ ನೀವು 100 ಕೋಟಿ ಕಳ್ಕೊಂಡಿದ್ರೆ ನಾನು 100 ಕೋಟಿ ಕೊಡಕ್ಕಾಗಲ್ಲ.
ನಿಮ್ಮಲ್ಲಿರೋ ದರಿದ್ರ ತೆಗೆಯೋದು ಅಷ್ಟೇ ನನ್ನ ಕೆಲಸ. ಹೌದು. ಆತ್ಮಗಳಿಂದ ನಿಮ್ಮ ಬಾಡಿಗೆ ಏನ್ ಪೇನ್ ಬಂದಿರ್ತದೆ, ಏನ್ ದರಿದ್ರ ಇರ್ತದೆ, ಅದ್ರ ಜೊತೆಲೆ ಹೊಟ್ಟೋಗ್ತದೆ. ಒರಿಜಿನಲ್ ನಿಮ್ ಬೆನಿಫಿಟ್ ಇರುತ್ತೆ, ನಿಮ್ ಕೈ ಹಿಡಿತು. ಖಂಡಿತವಾಗ್ಲು ನೋಡಿದ್ರಲ್ಲ ವೀಕ್ಷಕರೇ, ನೀವು ಎಷ್ಟೋ ಸಲ ಬಾಗಲಕೋಟೆ ಅಂತಹ ಕೇಸ್ ನೋಡಿರ್ತೀರಾ, ಅಥವಾ ಮನೆ ಒಳಗಡೆ ದುಡ್ಡು ಇರೋ ಮನೆ ಒಳಗಡೆ ಇರೋ ದುಡ್ಡು ಈಚೆ ರೋಡಲ್ಲಿ ಬಿದ್ದಿರುವಂತಹ ಒಂದಷ್ಟು ಕೇಸ್ಗಳು ಗುರೂಜಿ ಅಟೆಂಡ್ ಮಾಡಿರುವಂತಹ ಎಷ್ಟು ಎಂತೆಂತ ಒಂದು ಕೇಸ್ಗಳನ್ನ ಗುರೂಜಿಗಳು ನಿಮ್ ಮುಂದೆ ರಿವೀಲ್ ಮಾಡಿದ್ರು. ಇವತ್ತಿನ ಕೇಸ್ ಕೂಡ ಆ ಒಂದು ಲಿಸ್ಟ್ಗೆ ಸೇರುತ್ತೆ ಅಂತ ಹೇಳ್ಬೋದು. ಮತ್ತೊಂದು ನಿಗೂಢ ಶಕ್ತಿಯ ಒಂದು ಅನಾವರಣ ನಿಮ್ಮ ಮುಂದೆ ಆಗತ್ತೆ. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಕೂತು ಇವತ್ತಿನ ಒಂದು ಕೇಸ್ನ ಹೇಳಿದಂತಹ ಗುರೂಜಿಗೆ ಧನ್ಯವಾದಗಳನ್ನು ತಿಳಿಸೋಣ. ಗುರೂಜಿಗಳೇ ಧನ್ಯವಾದ. ನಮಸ್ಕಾರ ವೀಕ್ಷಕರಿಗೆ. ನೀವು ಕೂಡ ನಿಮ್ಮ ಸರೌಂಡಿಂಗ್ ಅಲ್ಲಿ ಯಾವ್ದಾದ್ರು ಈ ರೀತಿಯಾದಂತಹ ಸಮಸ್ಯೆ ಯಾರಾದ್ರೂ ಅನುಭವಿಸ್ತಿದ್ರೆ, ಇಲ್ಲ ಖುದ್ದು ನೀವು ಕೂಡ ನಿಮ್ಮ ಮನೆಯವರು ಕೂಡ ಏನಾದ್ರೂ ಈ ರೀತಿ ಸಮಸ್ಯೆ ಅನುಭವಿಸ್ತಿದ್ದು, ಅಲ್ಲಿ ಯಾವುದೋ ಕಾಣದ ಕೈಗಳ ಅಥವಾ ಕಾಣದ ಶಕ್ತಿಯ ಕೈವಾಡ ಇದೆ ಅಂತ ಅನ್ಸಿದ್ರೆ, ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ನೀವು ಫೋನ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಗುರೂಜಿಗಳನ್ನ ಸಂಪರ್ಕ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡ್ರೆ ಮುಂದೆ ಪರಿಹಾರ ಏನ್ ಮಾಡಬಹುದು ಅನ್ನೋದಕ್ಕೆ ಗುರೂಜಿಗಳು ಮಾರ್ಗದರ್ಶನ ನೀಡ್ತಾರೆ.